ಒಂದು 5 ನಿಮಿಷ ಪೂಜೆ ಆಗ್ಲಿ ಇಲ್ಲಿ ತರಕಾರಿ ಸಾರು ಇಲ್ಲಿ ನೋಡಿ ರೆಡಿ ಆಗ್ತಿದೆ. ನಾನ್ ಮಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ. ಅಲ್ಲಿ ನಮ್ ಭಟ್ರು ಅವ್ರು ಮಾಡ್ತಿರೋದು, ನಾನ್ ಪೋಸ್ಟ್ ಕೊಡ್ತಿರೋದು. ನೀವ್ ಹೇಳ್ಕೊಟ್ಟಂಗೆ ಹೇಳಿದ್ದಾಯ್ತು ತಾನೇ? ಫಾಲೋ ಮಾಡಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಗೈಸ್ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ಇದೇ ಭಟ್ರು ಗೈಸ್ ಬರೋದು, ಇದೇ ಭಟ್ರು ಬಂದು ಎಲ್ಲ ಮಾಡ್ಕೊಡೋದು. ಸೊ ನಿಮ್ಗೆ ಫಂಕ್ಷನ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೈ ಭಟ್ರು. ಗೈಸ್ ಇವರು ಇಲ್ಲಿ ಭಟ್ರು ಇಲ್ವಾ, ನಮ್ ಭಟ್ರು ಅಸಿಸ್ಟೆಂಟ್ ಗೈಸ್ ಇವರು. ಮಾಮಂಗೆ ಕಾಸು ಕೇಳಲ್ವಾ ಪ್ರಮೋಷನ್ಗೆ? ಬಂದಿದ ತಕ್ಷಣ ವೆಲ್ಕಮ್ ಹೋಮ್ ಮಾಮ. ಬಂದಿದ ತಕ್ಷಣ ತಪ್ಕೊಂಡ್ಬಿಟ್ಟೆ ಗೈಸ್, ಯಾರು ವಿಡಿಯೋ ಹಿಡಿಯಕ್ಕೆ ಇರ್ಲಿಲ್ಲ. ಏನ್ ಮಾಮ ಕಾಲೇಜ್ ಕರ್ಕೊಂಡ್ ಬಂದಿಲ್ವಾ? ಅಯ್ಯೋ ಗೈಸ್ ವಿಡಿಯೋ ನೋಡೋದು ಎಷ್ಟು ಹುಡ್ಕೊಂತಾರೋ ಏನೋ ಗೈಸ್ ಪಾಪ. ಏನೋ ಮಾಮ ಅಂದ್ರೆ ಏನು ಗೊತ್ತಿಲ್ಲ. ಮಾಮ 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 ದೊಡ್ಡಪ್ಪ ಮಾವ ಮಾಮ ಸರಿ ಟೈಮ್ ಆಯ್ತು. ನಾನು ಇನ್ನೇನ್ ಮಾಡ್ಬೇಕು? ಗೈಸ್ ಇದು ಬಂದು ನಮ್ಮ ಆರ್ತಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರೆ. ಏನ್ ನಿಂದು ಸೈಡ್ ಹೋಗ್ತಾ ನಿನ್ ಬೇಡ ನಿನ್ಗೆ ಆರ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡು ನೋಡು ಕಣ್ಣಾರ ನಿಂತಿಹಳು. ಇಲ್ಲಿ ನೋಡಿ ನಮ್ ದೊಡ್ಡಮ್ಮ ಏನ್ ಮುದ್ದ ಕಾಣ್ತವ್ರೆ. ಇಲ್ಲ ಗುಡ್ ದೊಡ್ಡಮ್ಮ. ಇಲ್ಲಿ ನಮ್ಮ ವರ್ಷ ಇಲ್ಲ ನೋಡೆ, ಇವಳು ಮುದ್ದ ಕಾಣ್ತಾಳೆ ಗೈಸ್. ಗೈಸ್ ಇಲ್ಲಿ ನಮ್ ರಷ್ಯಾ ಫ್ರೆಂಡ್ಸು, ರಷ್ಯಾ ಇಂದ ಅಲ್ಲ, ಎಲ್ಗಿದ ಬೆಳಗಾವಿ. ಆಯ್ತು ಬೇಡ ನಿನ್ ಹೆಸರಿ ತೋರ್ಸೋದು ಹೋಗತ್ತಾ. ಇವ್ನು ಬೆಳಗಾವಿಯಿಂದ ಬಂದವನೇ. ನೀವು ದೊಡ್ಡಬಳ್ಳಾಪುರ ಗೈಸ್. ವರ್ಷಿತಾ ಗೌಡ. ನೀವು ಬಿಜಾಪುರಿಂದ ಬಂದವ್ರೆ. ಮರ್ತೈತೆ ಹಾಸನ್ ಟಿಪ್ಟೂರ್ ಅಲ್ಲಿಂದ ಬಂದವ್ರೆ ಗೈಸ್. ಇವರೆಲ್ಲ ನಮ್ಮ ರಷ್ಯಾ ಫ್ರೆಂಡ್ಸ್. ಇವರೆಲ್ಲನೂ ರಷ್ಯಾದಲ್ಲಿ MBBS ಮಾಡ್ತವ್ರೆ, ಫ್ಯೂಚರಲ್ಲಿ ಡಾಕ್ಟ್ರು. ಸೊ ನಮ್ಗೆ ಇಷ್ಟು ಜನ ಇದ್ದಾರೆ ಗೈಸ್. ನಾನಂತೂ ₹1 ಖರ್ಚು ಮಾಡಲ್ಲ ಮೆಡಿಕಲ್ಗೆಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡು ನಾನು ಹೇಳಿದ್ದೆ ನಮ್ಮ ಅಪ್ಪನ ಬೇಡ ಅಂತ. ಯಾವ ಸೈಕಲ್ ಗ್ಯಾಪಲ್ಲಿ ತರಿಸಿದ್ಯಾ ಡ್ಯಾಡಿ? ಯಾವ ಸೈಕಲ್ ಗ್ಯಾಪಲ್ಲಿ ಇವೆಲ್ಲ ಏನ್ ಹಂಗೆ ಗೈಸ್? ನಾನು ಅಂದ್ರೆ ಭಯ ಇಲ್ಲ, ಭಕ್ತಿ ಇಲ್ಲ ನಮ್ಮ ಅಪ್ಪಂಗೆ. ನಾನು ಬೇಡಪ್ಪ ಒಂದೇ ಒಂದು ಎತ್ತಿಕ್ಕು ಮಾವ, ಅದೊಂದು ಸುಮ್ಮನೆ ಪ್ರಾಂಕ್ ಮಾಡೋಣ ನಮ್ಮ. ಸುಸುರ್ ಬತ್ತಿ ಇದ್ಯಾವುದೋ ಒಂದು. ಅಪ್ಪ ಎಷ್ಟಾಯ್ತು ಪಟಾಕಿಗೆ? ಏನ್ ಪಟಾಕಿಗ? ಇದು 1.5 ಲಕ್ಷ. ಎಷ್ಟಾಯ್ತು ಹೇಳು? ಏನು ಪಟಾಕಿಗೆ? ಪಟಾಕಿ ರೇಟೇ ಗೊತ್ತಿಲ್ಲ ನನಗೆ. ನಮ್ಮ ಮಾವ ಹೆಣ್ಕರ ಮಾವ. ಅಣ್ಣಯ್ಯ ನಿಂಗೆ ಎಷ್ಟು ಜನ ಹೆಣ್ ಬೇಕಿನ್ನ? ಎಷ್ಟಾಯ್ತಪ್ಪ? 60,000. 60,000 ಓನ್ಲಿ ಫಾರ್ ಪಟಾಕಿ ಗೈಸ್. ನಾಯಿ ಗುರಿದೆಯಲ್ಲ ಅದ್ಮೇಲೆ ಯವ್ವ ನಮ್ಮಪ್ಪ ಮಾಡೋ ನಮ್ಮಪ್ಪ ಏನ್ ಮಾಡಕ್ಕಾಗಲ್ಲ ಗೈಸ್. 60,000 ರೂಪೀಸ್ ಪಟಾಕಿ ತರ್ಸವ್ರೆ ಗೈಸ್ ನಮ್ಮಪ್ಪ. 15 ಮಿನಿಟ್ಸ್ ಅಲ್ಲಿ ನಮ್ಮ ಈ ತರ ರೆಡಿ ಆಗೋಳೆ. ಸೀರೆಯುಟ್ಟ ನವಿಲು ನೀನು ದೃಷ್ಟಿಯಾಗಬಹುದು. ಇದೆ ಅವ್ರು ನೋಡಿಲ್ಲ, ಇಗ್ನೋರ್ ಮಾಡ್ಕೊಂಡು ಪವಿ ನಿನ್ನ. ಚೀ ನಮಸ್ಕಾರ ನಮಸ್ಕಾರ. ಮನೆಗೆ ಬೈ. ಗಾಯ್ಸ್ ಇವ್ಳನ್ನ ನಂಬೇಡಿ ಗಾಯ್ಸ್. ಲಾರಿಲಿ ಬರ್ತಿದ್ದೆ, ಇವ್ಳು ಕಾರಲ್ಲಿ ಓಡ್ಬಂದ್ಬಿಟ್ಟಳು ಸೈಕಲ್ ಗ್ಯಾಪ್ ಅಲ್ಲಿ. ಇವರಿಂದಾಗಿ ಇವರು ಜಗಳ ಹೊಡಿತಾರೆ. ಏನು ಜಗಳ ಮಾಡಿದೆ? ನಿಮ್ಗೆ ಗೊತ್ತಿಲ್ಲ? ತೆಂಗಿನಕಾಯಿ ಹೊಡೆಯೋದು ನೀವು ಬಂದ್ಮೇಲೆ ಎಷ್ಟೊಂದು ಆದಂತ ಆಯ್ತು ಗೊತ್ತಾ? ಅವರಿಂದ ಮತ್ತೆ ಜಗಳ ಬಿಡಿದ್ದು ಅವರು.
ಎತ್ತೋ ಕೈ ಯಾರ ಮೇಲೆ ಕೈ ಇಟ್ಟಿರೋದು ಅಂತೆಲ್ಲ ಮಾತಾಡಿದ್ದಾಯ್ತು ಅಷ್ಟೇ ಮಾಮ ಬಾರ ಎತ್ತ ಗೊತ್ತಾಯ್ತು. ನಾನ್ ತೆಂಗಿನಕಾಯಿ ಹೊಡಿಯೋದಕ್ಕೆ ನಮ್ಮ ನೈನ ಕರಿತಾಯ್ತು ಇವ್ರನ್ನ. ನಾನು ಹೊಡಿತೀನಿ ಅಂತ ಹೋದ್ನಾ. ಅಲ್ಲಿ ನೈನ ಬೇಡ ಅಂದ್ಬಿಟ್ಟು ಹುನ್ಕಂಡ್ ಕೊಡ್ತಾರೆ. ಫಸ್ಟ್ ಹಂಗೆ ಕೆಲ್ಸ್ಕೊ ಇಲ್ಲಿ ತೆಂಗಿನಕಾಯಿ ಹೊಡಕ್ಕೆ ನನ್ನ ಕಟ್ತು ನೈನ ಇವಾಗ ಹಿಡ್ಕೊಂಡು ನಾನು ಹೊಡಿತೀನಿ ಅಂದ್ರೆ ಆಯ್ತು ಎತ್ಕೋ ಬಾ ಅಂದ್ರೆ ಆ ತಾತ ಹಿಡ್ಕೊಂಡು ಅಪ್ಪ ಅಮ್ಮ ಇಲ್ದಿರೋರು ಹೊಡಿಬಾರ್ದು ಅಂತ ಫಸ್ಟ್ ಅಂದ. ಹುಡುಗಿರು ಹೊಡೆಯಂಗಿಲ್ಲ ಅಂತ ನಾನು ಯಾವ ದೇವ್ರು ಅಂದಿರೋದು ಹೊಡೆಯಂಗಿಲ್ಲ ಅಂತ ನೀನೇ ಅವ್ನು ಮಾತಾಡಕ್ಕೆ ನಾನು ಮಗುಂದ ಅಂತ ಅನ್ಕೊಂಡ್ ಬಂದ್ಬಿಟ್ಟೆ ಅಷ್ಟಲ್ಲಿ ಅಮ್ಮ ಬೇಜಾರು ಮಾಡ್ಕೊಂಡಂತ ಆಮೇಲೆ ಬಂದು ಹಿಂಗ್ ಹಿಡ್ಕೊಂತ ಕುತ್ಕೆ ನಾವು ಎತ್ತೋ ಅಂದೆ ಎಷ್ಟನೇ ಕ್ಲಾಸ್ ಮಾಡ್ದೆ ಇಲ್ಲ ಎಷ್ಟಲ್ಲಿ ಮಾಮ ಬಂತು ಎತ್ತೋ ಅಂತ. ಇದು ಗೈಸ್ ನಮ್ಮ ಹುಡುಗರು ಅಂದ್ರೆ ಶಬ್ಬ ಮಗ್ನೆ. ನಮ್ಗೆ ಮಂಡ್ಯದಿಂದ ಒಬ್ರನ್ನ ಕರ್ಸಿದೀನಿ. ಇಲ್ಲಿ ನೋಡಿ ಸಂಬಂಧಗಳ ಮೀರಿದ ನಿತ್ಯಶ್ರೀ ಬಂದೋಳೆ ಮಂಡ್ಯದಿಂದ. ಇಲ್ಲ ಗೈಸ್ ನನ್ ಮನ್ಸಾರೆ ಕರ್ದಿ ಬಂದಿರೋ ವ್ಯಕ್ತಿ ಅದೊಂದೇ. ಇವಾಗಿಂದ ಬ್ಲಾಗ್ ಏನೇ ಇದ್ರು ಅದು ನಿತ್ಯ ಮಾಡ್ತಾಳೆ. ನಾನ್ ಮಾಡ್ತೀನಿ, ಬೇಜಾರಾದ್ರೆ ಕ್ಷಮಿಸ್ಬಿಡಿ. ಬೇಜಾರ್ ಮಾಡ್ಕೊಳ್ರಿ ಏನ್ ಮಾಡಕ್ಕಾಗಲ್ಲ. ಗೈಸ್ ಏನ್ ಗೊತ್ತಾ, ಜಾಸ್ತಿ ಅಂದ್ರೆ ಜಾಸ್ತಿ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಸರ್. ನೋಡಿ ಗೈಸ್ ಏನ್ ಗೊತ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ದೇವ್ರು ಬಂದಿದೆ ಅಂಡ್ ಇವಾಗ ನಾನು ಆರ್ತಿ ಹೊರ್ತೀನಿ. ಸೊ ಮಿಕ್ಕಿದ್ ಏನೇನೇ ಇದ್ರು ಅದು ಮತ್ತೆ ಪವಿತ್ರ ಹೇಮಂತ್ ಮಾಡ್ತಾರೆ. ನೀನೇ ತಿನ್ನಕ್ ಹೋಗಿರ್ತೀನಿ. ಎಲ್ಲಾನು ಕ್ಯಾಪ್ಚರ್ ಮಾಡಕ್ಕೆ ನಮ್ಗೆ ಪ್ರತಿ ಸರಿನೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಒಬ್ಳೆ ಬ್ಲಾಗ್ ಮಾಡ್ಬೇಕಿತ್ತು. ಇಲ್ಲ ಹೇಮಂತ್ ಕೇಳ್ಕೊಂಡು ಅದಕ್ಕೆ ನಿತ್ಯಶ್ರೀ ಫಂಕ್ಷನ್ ಕರ್ದಿಲ್ಲ, ವಿಡಿಯೋ ಏನಕ್ಕ ಇದು ಕತೆ. ನಿತ್ಯಶ್ರೀ ಅಕ್ಕನ ಕರ್ಸಿದ್ದೇನು ನಿತ್ಯಶ್ರೀ ಕರ್ಸಿದ್ದೇನು ಬೆಸ್ಟ್ ಫ್ರೆಂಡ್. ಅದಕ್ಕೆ ಕರ್ಸಿರೋದು ಕ್ಯಾಮ್ರಾ ಇಟ್ಕೊಳಕ. ನಾನು ಹೇಳಿಲ್ಲ ಅಂದ್ರೆ ಅವ್ರು ಮಾಡ್ತಾಳೆ. ಯಾಕಂದ್ರೆ ಅದು ಸಂಜಿಂಗೆ ಪ್ರಿಯವಾದದ್ದು, ನಮಗೂ ಪ್ರಿಯವಾದದ್ದು. ಸ್ನೇಹಕ್ಕೆ ಅಂತಾನೆ ಇಲ್ಲ, ಇಬ್ಬರು ಸ್ನೇಹಿತರು ಕಷ್ಟ ಪಡದೆ. ಇಬ್ರು ಪ್ರಿಯ ಫ್ರೆಂಡ್ಸ್. ನನಗೆ ಫೋನ್ ಬರ್ತದೆ. ಪ್ರಿಯ ತಮ್ಮಿ ಕಾಲ್ ಮಾಡಲ್ಲ. ಗೈಸ್ 3 ಜನರು 3 ಮುತ್ತುಗಳಾಗಿ ರೆಡಿ ಆಗ್ಬಿಟ್ಟವ್ರೆ. ಭಯ ಆಗ್ತಿದೆ, ಪುಕ್ಕ ಆಗ್ತಿದೆ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಗೈಸ್ ಇವಾಗ ನೋಡಿ ಸಂಜೆ ಆರತಿ ಹೊತ್ಕೋತವಳೆ. ಆರತಿ ಒಳಗಡೆ ಟಮಟ ಐತೆ. ಗೈಸ್ ನನ್ನ ಮುಗ್ದಲ್ಲಿ ಇದ್ದಿದ್ದ ಭಯನ ನೀವೇ ನೋಡ್ಬೋದು. ಯಾಕೆ ಅಷ್ಟು ಭಯ ಇತ್ತು ಅಂದರೆ ಈ ಸರಿ ನಾವು ಬರೀ 1 ತಾಯಿನ ಕರ್ಕೊಂಬರ್ತಿಲ್ಲ, 3 ತಾಯಿನ ಕರ್ಕೊಂಬಂದಿದ್ವಿ. ಗೈಸ್ ನಾನು, ವರ್ಷಿ, ಪವಿ ಮತ್ತು ಹರ್ಷಿತಾ 4 ಜನನು ಆರತಿ ಉಪಹಾರ ತೊಗೊಂಡಿದ್ವಿ. ಬಟ್ ನಮಗೆಲ್ಲ ಏನಕ್ಕೆ ಅಷ್ಟು ಭಯ ಇರುತ್ತೆ ಅಂದರೆ ಅದೊಂದು ಚೂರು ಎಲ್ಲಾದರೂ ಎಡವಿ ನಮ್ಮ ಕೈ ಜಾರಿ ಏನಾದರೂ ಆದ್ರೂ ಅದನ್ನು ಅಪಶಕುನ ಅಂತಾರೆ. ಆ್ಯಂಡ್ ದೇವ್ರನ್ನ ಮನೆಗೆ ಕರ್ಸಿದ್ಮೇಲೆ ಆ ತಾಯಿನ ಜೋಪಾನವಾಗಿ ಕರ್ಕೊಂಬಂದು ಮನೇಲಿ ಕುಂದಿಸಿ ವಾಪಸ್ ಕಳ್ಸೋದು ನಮ್ಮ ಜವಾಬ್ದಾರಿ ಆಗಿರುತ್ತಲ್ವ. ಸೊ ಅದು ಎಲ್ಲೋ ಆ ಭಯ ಅನ್ನೋದು ತುಂಬ ಇತ್ತು ನನಗೆ. ಇವಾಗ ನಾವು ಕೆಳಗಡೆ ಹೋಗ್ತಾ ಇದೀವಿ. ಏನೇ ಇದ್ರು ನಾನು ಕ್ಯಾಪ್ಚರ್ ಮಾಡ್ತೀನಿ, ಅವಳು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಪಾಯಿಂಟ್ ಟು ಬಿ ನಾಟ್ ಎ ಮುತ್ತು. ಗೈಸ್ ಯಾರ್ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ಇವಾಗ ಈ ಕ್ಷಣದಲ್ಲಿ ನಾನು ನಿಮ್ಮೆಲ್ರಿಗೂ ಹತ್ರನೂ ಕೇಳ್ಕೊಳ್ಳೋದು ಒಂದೇ, ಯಾರಿಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಥವಾ ನೆಗೆಟಿವ್ ಥಾಟ್ಸ್ ಯಾರಿಗಾದರೂ ಇದ್ದರೆ ದಯವಿಟ್ಟು ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಡಿ. ನಿಮ್ಮನ್ನು ನೋಡಿ ಅಂತಲೂ ನಾನು ಕೇಳಲ್ಲ, ಆದರೆ ನಾನು ಏನು ನಡೆದಿದೆಯೋ ಅದನ್ನೇ ಹಾಕಿದ್ದೀನಿ. ನಾನು ಯಾಕೆ ನಿಮಗೆ ಇವಾಗಲೇ ಪಾಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ನನಗೆ ಯಾವುದೇ ರೀತಿ ಆಗಲಿ ನೆಗೆಟಿವ್ ಕಮೆಂಟ್ಸ್ ನೋಡೋಕೆ ನಂಗೆ ಇಷ್ಟ ಇಲ್ಲ ಗೈಸ್ ಬೇಸಿಕಲಿ. ಅದಕ್ಕೋಸ್ಕರ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡೋಕೆ ಹೋಗ್ಬೇಡಿ. ನಂಗೆ ಒಂದು 5 ನಿಮಿಷ 5 ನಿಮಿಷ ಪೂಜೆ ಆಗ್ಬೇಕಲ್ಲ. ಅಲ್ಲ ನಿಂತಾನೆ ನಾವು ಕರ್ಕೊಂಡು ಪೂಜೆಗೆ 5 ನಿಮಿಷ ನೀರು ತರಮ್ಮ. ಲಕ್ಷ್ಮಿ ನೀರಂತ ಕೂಡ ಮಾಡಿ. 3 ದೇವರೈತೆ ನಾನು ನೋಡೇ ಇಲ್ಲ. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವವಿನು
ನಾನು ನೀವು ಆರೋಗ್ಯ ಕಚ್ಚಿರೋದು ಅವರೇ ಕುಡಿಬೇಕು ಕಸ ಕೆಳಗೆ ಬಿಡ್ತಾರ ಅಷ್ಟೇ ಅವರೇ ಕುಡಿಬೇಕು ಅವರೇ ಇಟ್ಕೋಬೇಕು ಭದ್ರಾಗೆ ಇಟ್ಕೊಂಬೇಡಿ ಕೈ ಬಿಟ್ಬಿಡ್ತಾರೆ ಶಾಂತಿ ಶಾಂತಿ ತಗೊಳವ ಇನ್ನೊಬ್ರು ಎದ್ದೊಳ್ಳಿ ಆಮಕ್ಕೆ ಎಲ್ಲ ನಿಂತ್ಕೊಳ್ಳಿ ಸಾಲಿಗೆ ನಿಂತ್ಕೊಳ್ಳಿ ಪೂಜೆ ಮಾಡ್ಬೇಕು ನಿಂತ್ಕೊಳ್ಳವ ಯಾಕವ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಹೋ ಕಂದ ಎನ್ನುತ್ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಗಳು
ಹತ್ರ ಊಟ ಮಾಡಕ್ ಬಂದ್ವಿ. ಏನಾಗ್ತದೆ ಸ್ವಲ್ಪ ಹೊತ್ತು ಕಟ್ ಮಾಡಿದ್ರೆ ಹಾಕಿದ್ರೆ ಸಂಜೆ ಯೂಟ್ಯೂಬ್ ಡಮ್ ಏ ಬಿಡು ಅವಳಿಗೆ ದೇವ್ರ ಮೇಲೆ ಹೋಗಿ ಅದನ್ನ ಕೂರಿಸಿ ಅದಕ್ಕೆ ಹಾಕಿ ಮಾಡಿ ಆಮೇಲೆ ಹೋಗೋದ. ನಾಳೆ ಏನು ಪ್ರೋಗ್ರಾಮ್ ಇರೋದು? ಪೂಜೆ ಆಗಿದ್ದು ದೇವ್ರ ಪೂಜೆ. ಅಲ್ಲ ಕಣಕ ಇಲ್ಲಿ ಏನಕ್ಕ ಬ್ಲಾಗ್ ಮಾಡೋದು ಊಟದಲ್ಲಿ ಕುತ್ಕೊಂಡು. ನಂಗೆ ವ್ಲಾಗ್ ಮಾಡಕ್ ಬರಲ್ಲ ಅಂತ್ಯಾ? ಯಾಕೆ ಅವಳು ಬಡ್ಕಂತಾಳ ಜೋರಾಗಿ? ಅವಳು ಮಾತಾಡ್ತಾಳೆ ಕಟ್ಟ ಅಂತ. ಏನ್ ಮಾತಾಡ್ತಾಳೆ? ಬರುತ್ತೆ ಅವಳು ಮಾತು. ನಂಗೆ ಶೈನೆಸ್ ಬರುತ್ತೆ ನಮಗೆ. ಗೈಸ್ ನಾನು ಎಂಥ ವ್ಲಾಗರ್ ಅಂದ್ರೆ ನಾನು ವ್ಲಾಗರ್ ಅಂತ ಮಾತೇ ಬರ್ದಿರೋ ವ್ಲಾಗರ್. ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಏನೋ ಮಾಡ್ತಾರೆ ಬಾರಿ ಗೈಸ್, ಬಾರಿ ಮಾಡ್ತಾರೆ ವ್ಲಾಗ್. ಈಗ ಮಾಡ್ರಿ ಆಗಿದ್ರೆ ಸರಿ ಕಿಚ್ಚಾಕ್ಬಿಟ್ಟಿರೋಳು ಅಲ್ವಾ, ಇನ್ನೇ ತಿರ್ಸ್ಬಿಟ್ಟಿರೋಳು. ನಾನು ಎಷ್ಟು ಸೈಲೆಂಟ್ ಅಂದ್ರೆ ಅಯ್ಯೋ ಶಿವನೇ. ಸಂಜೆನ ತೋರಿಸ್ತೀನಿ ನಾನು. ಸಂಜೆನ ಹತ್ರ ಮಾತಾಡ್ತೀನಿ ನಾನು. ನಂಗೆ ಆಮೇಲೆ ಮಾತಾಡ್ತೀನಿ ರೀ. ನಂಗೆ ಇಲ್ಲೆಲ್ಲ ಮಾತಾಡೋಕೆ ಬರುತ್ತೆ ನಿಜ. ಪಾಯಸ ಬಂತು, ಪಾಯಸ ಬೂಂದಿ. ಗೈಸ್ ಟುಡೇ ವೆಜ್ ಊಟ. ಹಾಂ ಅಷ್ಟೇ. ಅದು ಹೇಳ್ಬೇಕಾ? ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದೆ. ಮೆಣಸಿನಕಾಯಿ ಬಜ್ಜಿ. ಗೈಸ್ ನಾನು ಬಜ್ಜಿ ನೋಡಿ ಹೆಂಗೆ ತಿಂದಿದ್ದೀನಿ. ಚಿಕನ್ ಪೀಸ್ ಇದ್ದಿದ್ದು ಸಂಧ್ಯಾ ಸಬ್ಸ್ಕ್ರೈಬರ್ಸ್ಗೆ ನಾನು ಇಲ್ಲಿಂದಾನೇ ತಿನ್ನಿಸ್ಬಿಡ್ತೀನಿ. 2 ಲಕ್ಷ ಜನಕ್ಕೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ತುಂಬ ದಿನ ಕಾಯಿಸಿದೆ ಬಿಕಾಸ್ ನನಗೆ ಹಾಕ್ಲಾ ಬೇಡವಾ ಹೆಂಗೆ ಅಂದರೆ ಎಲ್ಲರೂ ಒಂದೇ ಥರ ನೋಡಲ್ಲ, ಬೇರೆ ಬೇರೆ ಪರ್ಸೆಪ್ಷನ್ಸ್ ಇರುತ್ತೆ ಅಂತೆಲ್ಲ ತುಂಬ ಯೋಚನೆ ಮಾಡಿದೆ. ಆಮೇಲೆ ಅನಿಸ್ತು ಏನಿದೆಯೋ ಅದನ್ನು ಹಾಕಿದ್ರೆ ಯಾರೇನು ಅಂದ್ಕೊಂಡ್ರೆ ನನಗೇನೋ ಅಂತ ಹಾಕಿದ್ದೀನಿ. ಸೊ ನನ್ನ ಪ್ರಕಾರ ಯಾರೋ ನೆಗೆಟಿವಾಗಿ ಕಮೆಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಚ್ಮಂದು ನೀವು ಕಮೆಂಟ್ ಮಾಡಂಗಿದ್ರೆ ನನ್ನ ವೀಡಿಯೋ ನೋಡೋಕ್ಕೆ ಹೋಗಬೇಡಿ. ಈ ವಿಡಿಯೋನ ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ಬಟ್ ನೀವು ಕಮೆಂಟ್ ಹಾಕೋಕ್ಕೋಸ್ಕರ ನನ್ನ ವೀಡಿಯೋ ಎಲ್ಲ ನೋಡೋಕ್ಕೆ ಹೋಗಬೇಡಿ ಅಷ್ಟೇ ಗೈಸ್. ಇನ್ನೇನು ಇಲ್ಲ ನನಗೆ ಹೇಳೋಕ್ಕೆ. ನನಗೆ ಎಡಿಟ್ ಮಾಡಬೇಕಾದ್ರೆ ಕೈಯೆಲ್ಲ ನಡುಗ್ತಿತ್ತು. ಸೊ ನಿಮಗೂ ಈ ವಿಡಿಯೋ ನೋಡಿ ಒಂದು ಮಟ್ಟಕ್ಕೆ ಹಿಂಗಾಗಿರುತ್ತೆ, ಅರ್ಥ ಆಗುತ್ತೆ ನನಗೂ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗುವ. ಬಾಯ್. ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 220K. ತುಂಬ ದಿನದಿಂದ ಕೇಳ್ಕೊತಿದ್ದೆ ಆ್ಯಂಡ್ ಫೈನಲಿ ಅದಾಗಿದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇವಾಗ ಇನ್ನೊಂದು ಕೇಳಲ್ಲ, ಆದಷ್ಟು ಬೇಗ 230K ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.